ಲಾಸ್ಟ್ ಒನ್ ಇದು ನಾನು ಲಾಸ್ಟಿಗೆ ಉಳಿಸಿದ್ದು ಅಂತ ಎಂತದಕ್ಕೆ ಅಂತ ಹೇಳಿದ್ರೆ ಇದು ಏನಿಗೆ ಗೊತ್ತಿರ್ಲಿಕ್ಕೆ ಚಾನ್ಸೇ ಇಲ್ಲ. ಎಂತಾಯ್ತು ಎಂತ ಅಂತ ಹೇಳಿ ವೆರೈಟಿಯಾಗಿ ಎಕ್ಸ್ಪ್ಲೈನ್ ಮಾಡೋದು ಏನಿಲ್ಲ ಅಂತ. ಹೇಳಿ ಕಂಡುಹಿಡಿಯೋದು ನಾವು ಸ್ವಲ್ಪ ಟ್ರಿಕ್ಕಿಯಾಗಿ ಉಂಟು ಇದು. ಕರೋಪಾಡಿ ಪಾಯಸ ಅಂತ ಉಂಟು ನಮ್ಮೂರಿನ. ಒಂದು ಕಪ್ಪು ಹೆಸರು ಬೇಳೆಗೆ 3 ಕಪ್ಪಿನಷ್ಟು ಬೆಲ್ಲ ಹಾಕಿ ಮಾಡುವಂಥದ್ದು. ಇದನ್ನು ನಂಗೆ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಗೊತ್ತಿಲ್ಲ. ನಾನು ಇವರ ಹತ್ರ ಕೇಳಿದ್ದಾಗ ಎಂತ ಅಂತ ಹೇಳಿ ಒಂದು ಒಳ್ಳೆ ಆಟ ಆಡ್ಸೋಣ ನಮ್ಮ ಭಟ್ರ ಹತ್ರ. ಸೊ ಭಟ್ರು ಸುದರ್ಶನ್ ಭಟ್ರು ಒಳಗಿರ್ತಾರೆ, ಸ್ವಲ್ಪ ಕಣ್ಣು ಕಟ್ಟಿ ಕರ್ಕೊಂಬರೋಣ. ಮನೋಹರ್ ಭಟ್ರು ಆಟ ಆಡಿಸ್ತಾರೆ ಅವ್ರನ್ನ. ನೋಡೋಣ ಬನ್ನಿ ಹೆಂಗೆ ಆಡ್ತಾರೆ ಇಬ್ರು ಅಂತ. ಬನ್ನಿ ನೀವು ಒಳಗಿರಿ. ಇಲ್ಲಿ ಒಂದಷ್ಟು ಅಡುಗೆಗೆ ಬಳಸುವಂಥ ಪದಾರ್ಥಗಳಿದೆ. ಇದರಲ್ಲಿ ಮನೋಹರ್ ಭಟ್ರು ಒಂದೊಂದು ಐಟಮ್ನು ಎತ್ಕೊಂಡು ಸುದರ್ಶನ್ ಭಟ್ರಿಗೆ ವರ್ಣಿಸ್ತಾರೆ. ಹೆಸರು ಹೇಳೋದಿಲ್ಲ, ಬರೀ ವರ್ಣಿಸ್ತಾರೆ. ಅದೇನು, ಯಾವ ಕಲರ್ ಇರುತ್ತೆ, ಹೇಗಿರುತ್ತೆ, ಯಾವ ಶೇಪ್ ಇರುತ್ತೆ, ಏನು ಬೇಕಾದರೂ ಹೇಳ್ಬೋದು. ಆದರೆ ಅವ್ರ ಹೆಸರು ಮಾತ್ರ ಹೇಳೋಂಗಿಲ್ಲ. ಅದನ್ನು ಸುದರ್ಶನ್ ಭಟ್ರು ಕಂಡುಹಿಡಿಬೇಕೇನು ಅಂತ. ಹೋಗಿ ಕರ್ಕೊಂಡು ಬರ್ತೀನಿ. ಒಳಗಿದ್ದಾರೆ, ಆಟ ಆಡುತ್ತೆ. ಇಲ್ಲೀಗ ಬೇರೆ ಬೇರೆ ಐಟಮ್ಸ್ ಇಟ್ಟಿದ್ದಾರೆ. ಜಾಯಿಕಾಯಿ ಉಂಟು, ಜೀರಿಗೆ ಉಂಟು, ಮತ್ತು ಹುಳಿ ಉಂಟು. ಇದನ್ನೆಲ್ಲ ಸ್ಮೆಲ್ ನೋಡದೆ ನಾನೊಂದು ಎಕ್ಸ್ಪ್ಲೇನ್ ಮಾಡಿ ಅವನಿಗೆ ಹೇಗೆ ಅಂತೇಳಿ ಹೇಳಬೇಕು. ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಉಂಟು ಈ ಆಟ. ನೋಡ್ಬೇಕು ಹೇಗಾಗ್ತದೆ ಅಂತೇಳಿ. ಬರಲಿ ಅಣ್ಣ. ಇಲ್ಲಿ ಆಟ ಏನು ಅಂದರೆ ಅಡುಗೆಗೆ ಬಳಸುವಂಥ ಪದಾರ್ಥಗಳಿದೆ ಇಲ್ಲಿ. ಸೊ ಅಲ್ಲಿ ತಮ್ಮ ಈಗ ಒಂದೊಂದು ಐಟಮ್ನ ವರ್ಣಿಸ್ತಾರೆ, ಹೆಸರು ಹೇಳಲ್ಲ ಅದರದ್ದು. ಅದೇನು ಅಂತ ನೀವು ಕಂಡುಹಿಡಬೇಕು. ಮುಟ್ಟ ಹೋಗಿಲ್ಲ, ವಾಸನೆ ನೋಡೋಂಗಿಲ್ಲ ನೀವು. ಸರಿ, ಯಾವುದನ್ನು ವರ್ಣಿಸ್ಬೇಕು ಅಂತ ಹೇಳಿ ನೀವು ಹೇಳ್ತೀರಾ? ನೀವು ಯಾವ್ದು ಬೇಕಾದರೂ ತಗೊಂಡು ವರ್ಣಿಸಿ. ಎಲ್ಲವನ್ನು ಇದೀಗ ನನ್ನ ಕೈಯಲ್ಲಿರುವಂಥದ್ದು ಎಲ್ಲ ಆಹಾರ ಪದಾರ್ಥಕ್ಕೆ ಮೇಯ್ನ್ ಆಗಿ ಬೇಕಾಗುವಂತಹ ಒಂದು ಇಂಗ್ರೀಡಿಯೆಂಟ್ಸ್. ಇದನ್ನು ಕುಡಿದ್ರೆ ನೀರು ಕುಡಿಲೇಬೇಕು ಅಂತ ಹೇಳ್ತಾರೆ. ಉಪ್ಪು ಕರೆಕ್ಟ್. ಈಗ ನನ್ನ ಹತ್ರ ಇರುವಂಥದ್ದು ನಮ್ಮ ಹಳ್ಳಿಗಳಲ್ಲೆಲ್ಲ ಬೆಳಿತಾರೆ. ಇದನ್ನು ಸಾರು ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ. ಇದು ಶೀತಕ್ಕೆ ಕಾಳುಮೆಣಸು. ವೆರಿ ಗುಡ್. ಈಗ ಹೀಗೆ ನಾವು ಶರ್ಮಣ್ಣನ ಮನೆಗೆ ಹೋಗ್ತೇವೆ ವಿಡಿಯೋ ಮಾಡಲಿಕ್ಕೆಲ್ಲ. ಅಲ್ಲಿ ಹೋಗುವಾಗ ಅಲ್ಲಿ ನಾವು ಉಪ್ಪಿನಕಾಯಿ ಮಾಡಲಿಕ್ಕೆ ಅಂತ ಹೇಳಿ ಒಂದು ಕಾಯಿಯನ್ನು ಉಪಯೋಗಿಸಿದ್ದೇವೆ. ಜಾಯಿಕಾಯಿ. ಎಂತಾಯ್ತು ಎಂತ ಅಂತ ಹೇಳಿ ವೆರೈಟಿಯಾಗಿ ಎಕ್ಸ್ಪ್ಲೈನ್ ಮಾಡೋದು ಏನಿಲ್ಲ ಅಂತ. ಹೇಳಿ ಕಂಡುಹಿಡಿಯೋದು ನಾವು ಸ್ವಲ್ಪ ಟ್ರಿಕ್ಕಿಯಾಗಿ ಉಂಟು ಇದು ನನ್ನ ಕೈಯಲ್ಲಿರೋದು. ಇದನ್ನು ಉಪ್ಪು ಸೇರಿಸಿ ತಿನ್ಲಿಕ್ಕೆ ಒಳ್ಳೆ ರುಚಿ ಆಗ್ತದೆ. ಆದ್ರೆ ಹೆಚ್ಚು ತಿಂದ್ರೆ ಇದನ್ನು ಚಟ್ನಿಗೆಲ್ಲ ಹಾಕ್ಲಿಕ್ಕೆ ಉಪಯೋಗಿಸ್ತಾರೆ. ಎಂಥದೊಂದು ಹುಳಿ. ಏನು ಹುಳಿ? ಎಂತ ಹುಳಿಯಪ್ಪ? ಹುಣಸೆ ಹುಳಿಯಾ? ಕರೆಕ್ಟ್. ಬಾಕಿ ತಿನ್ಲಿಕ್ಕೆ ಅಂತ ಹೇಳಿದ ಕೂಡಲೇ ಅದೊಂದು ಹುಳಿ ಅಂತ ಅಂದಾಜಾಯ್ತು. ಹೋಟ್ಲಿಗೆಲ್ಲ ಹೋದ್ರೆ ಊಟ ಮಾಡಿದ್ಮೇಲೆ ಬಡೆ ಸೊಪ್ಪು. ಹಸಿರು ಬಣ್ಣದಲ್ಲಿ ಇರುವುದಾದ್ರೂ ಕೂಡ ಇದನ್ನು ನೆನೆಸಿ ಮೊಳಕೆ ಬರಿಸಿ ತಿಂದ್ರೆ ಪಚ್ಚೆ ಸಾರು ಅಥವಾ ಬಟಾಣಿ. ಪಚ್ಚೆ ಸಾರು ಒಂದೇ ಹೇಳ್ಬೇಕು ಯಾವ್ದು? ಪಚ್ಚೆ ಸಾರು. ಎಷ್ಟು ಐಟಮ್ ಉಂಟು? ಡ್ರೈ ಫ್ರೂಟ್ಸ್ ಅಂಗಡಿಗಳಲ್ಲೆಲ್ಲ ಸಿಗ್ತದೆ. ಹೆಚ್ಚು ತಿನ್ನಬಾರ್ದು, ದಿನದಲ್ಲಿ 2 ತಿನ್ನುವುದು ಉತ್ತಮ. ಬಾದಾಮಿ. ಸರಿಯಾ? ಕರೆಕ್ಟ್.
ನಮ್ಮೂರಲ್ಲಿ ಕಷಾಯ ಮಾಡಲಿಕ್ಕೆ ಮತ್ತೆ ಸಾಂಬಾರಿಗೆ ಮತ್ತೆ ಸಾರಿ ನಾನು ಬೇರೆ ರೀತಿ explain ಮಾಡ್ದೆ. ಈ ಮಸಾಲ ಪದಾರ್ಥವನ್ನು ನೀರಿಗೆ ಹಾಕಿ ಕೂಡ ಕುಡಿಲಿಕ್ಕೆ ಆಗ್ತದೆ. ಜೀರಿಗೆ ಕಟ್ ಅಂತ ಹೇಳಿದ್ರೆ ಕಾಣುದಿಲ್ಲ ಆಯ್ತಾ? ರಿಲೇಟ್ ಆಗ್ತದೆ ಹಾಗೆ. ಸಾಂಬಾರುಡಿಗೆ ಹೆಚ್ಚು ಪ್ರಮಾಣದಲ್ಲಿ ಉಪಯೋಗಿಸ್ತಾರೆ ಇದನ್ನು. ಅದೇ ರೀತಿ ನೀರುಳ್ಳಿ ಬಜೆ ಹೀಗಿರೋದೆಲ್ಲ ಮಾಡುವಾಗ ಉಂಟಲ್ಲ, ಇದನ್ನು ಹುಡಿ ಮಾಡಿ ಸ್ವಲ್ಪ ಸೇರಿಸಿಕೊಂಡ್ರೆ ತುಂಬಾ ಒಳ್ಳೆ ಅರೋಮ ಇರ್ತದೆ, ಒಳ್ಳೆ ಪರಿಮಳ ಇರ್ತದೆ. ಏನಿರ್ಬೋದು ಇದು? ಕೊತ್ತಂಬರಿ, ದೊಂಡೆ ಉರಿ ಎಲ್ಲ ಆದ್ರೆ ಇದನ್ನು ಜಗ್ದ್ರೆ ಅದರಲ್ಲಿ ಬಾಯಿ ವಾಸನೆ ಎಲ್ಲ ಬರುವಾಗ ಇದನ್ನು ಸೇವಿಸಿಕೊಂಡ್ರೆ ಬಾಯಿ ವಾಸನೆ, ದುರ್ಗಂಧ ಇದನ್ನೆಲ್ಲ ತಡಿಲಿಕ್ಕೆ ಒಳ್ಳೇದಾಗ್ತದೆ. ಇದೊಂದು ಮಸಾಲೆ ಪದಾರ್ಥವೇ. ಬಾಯಿ ವಾಸನೆ ಹೋಗ್ತದ? ಬಾಯಿ ವಾಸನೆ ಎಂತಪ್ಪ? ಹಾಗೆ ಜಗಿಲಿಕ್ಕೆ ಆಗ್ತದ? ಹಾಗೆ ಜಗಿಲಿಕ್ಕೆ ಆಗ್ತದೆ. ಇದನ್ನು ಜಗಿಯುವುದರಿಂದ ಸ್ವಲ್ಪ ಖಾರ ಖಾರ ಅನುಭವ ಆಗ್ತದೆ. ಜಗಿಯುವುದರಿಂದ ಖಾರ ಖಾರ ಅನುಭವ ಆಗ್ತದೆ. ಜೀರಿಗೆ ಹೇಳಿ ಆಗಿದೆ ಈಗ ಒಮ್ಮೆ. ಜೀರಿಗೆ ಅಲ್ಲ ಅಲ್ಲ, ಮತ್ತೆಂತಪ್ಪ ಖಾರ ಖಾರ ಅನುಭವ? ಬೆಳ್ಳುಳ್ಳಿಯ? ಅಲ್ಲ, ಬೆಳ್ಳುಳ್ಳಿ ಹೇಗೆ ಹಸಿ ತಿನ್ನೋದು? ಮಸಾಲೆ ಪದಾರ್ಥವೇ. ಮಸಾಲೆ ಪದಾರ್ಥ. ಬಾಯಿ ವಾಸನೆ ಈಗ? ಬಾಯಿ ವಾಸನೆಗೆ ಆಗ್ತದೆ. ಅಥವಾ ಖಾರದ ಗಡ್ಡಿ ಲವಂಗ ಆಗಿದೆ. ಇತ್ಯಾದಿ ಎಲ್ಲ ಮಾಡುವಾಗ, ಲವಂಗವಂತ ಅಲ್ಲ, ಖಾರದ ಗಡ್ಡಿ ಇತ್ಯಾದಿ ಮಾಡುವಾಗ ಇದನ್ನು ಕೈಯಲ್ಲಿ ಸ್ವಲ್ಪ ಹಾಕಿ ಓಮ. ಹೀಗೆ ಮಾಡಿ ಹಾಕಿ. ಓಮ. ಓಮ ಓಮ ಬಾಯಿ ವಾಸನೆ ಈಗ? ಹೇಗಪ್ಪ ಎಕ್ಸ್ಪ್ಲೇನ್ ಮಾಡಿ? ಸುಲಭ. ಸಾಂಬಾರು ಮಾಡೋದಾದ್ರೆ, ಸಾರು ಮಾಡೋದಾದ್ರೆ ಇದನ್ನು ಮುಖ್ಯವಾಗಿ ಉಪಯೋಗಿಸ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಇದನ್ನು ಉಪಯೋಗಿಸೋದು ಕಡಿಮೆ. ಆದರೆ ಉತ್ತರ ಕರ್ನಾಟಕ, ಬೆಂಗಳೂರು ಬದಿಯಲ್ಲೆಲ್ಲ ಹೆಚ್ಚಾಗಿ ಇದನ್ನು ಸಾರು ಮಾಡುವ ಇದನ್ನು ಉಪಯೋಗಿಸ್ತಾರೆ. ಹೇಳಿ. ತೊಗರಿ ಬೇಳೆಯ? ನಮ್ಮಲ್ಲಿ ಉಪಯೋಗ ಕಡಿಮೆ ಸ್ವಲ್ಪ ಅಲ್ಲ. ಇದನ್ನೊಂದು ಹುರಿದೊಂದು ಪಾಯಸ ಮಾಡಿದ್ರೆ ಉಂಟಲ್ಲ, ಒಳ್ಳೆ ಗಮ್ಮತ್ ಆಗ್ತದೆ. ಹುರಿದು ಪಾಯಸ? ಒಂದಕ್ಕೆ 2 ಬೆಲ್ಲ ಅಂತೇಳಿ ಎಲ್ಲ ಹಾಕಿ, 3 ಬೆಲ್ಲ ಅಂತೆಲ್ಲ ಹಾಕಿ ಮಾಡುವ ಕ್ರಮ ಉಂಟು. ಹೆಸರು ಬೇಳೆ ಸ್ವಲ್ಪ ಕರೋಪಡಿ ಪಾಯಸ ಅಂತ ಉಂಟು ನಮ್ಮೂರಿನ. 1 ಕಪ್ಪು ಹೆಸರು ಬೇಳೆಗೆ 3 ಕಪ್ಪಿನಷ್ಟು ಬೆಲ್ಲ ಹಾಕಿ ಮಾಡುವಂಥದ್ದು. ಇದು ತುಂಬಾ ಕಾಸ್ಟ್ಲಿ. ಒಂದು ಎಂತ ಹೇಳುದು, ಪರಿಮಳಕ್ಕೆ ಅಂತ ಹೇಳಿ ಉಪಯೋಗಿಸುವಂತಹ ಒಂದು ಸಂಗತಿ. ಇದರ ಒಳಗಡೆ ಬೀಜ ಇರ್ತದೆ, ಬೀಜದ ಹೊರಗಡೆಯಿಂದ ಪರಿಮಳದ ಒಂದು ಪದಾರ್ಥ ಅಂತ ಹೇಳಿ ಹೇಳ್ಬೋದು. ಏಲಕ್ಕಿಯ? ಅಲ್ಲ, ಇದನ್ನು ಪಾಯಸ ಮಾಡ್ಲಿಕ್ಕೆ ಅಥವಾ ಪಾಯಸಕ್ಕೆ ಉಪಯೋಗಿಸ್ತಾರೆ. ಮತ್ತೆ ಪರಿಮಳಕ್ಕೆ ಹೆಚ್ಚಾಗಿ ಉಪಯೋಗಿಸ್ತಾರೆ. ಪಲಾವ್ ಮಾಡುವಾಗ ಹಾಕ್ತಾರೆ. ಪಲಾವ್ ಮಾಡುವಾಗ ಹಾಕ್ತಾರೆ. ದಾಲ್ಚಿನಿಯ? ಲವಂಗ ಹೊರಗಿನ ಸಿಪ್ಪೆ ಗಟ್ಟಿ ಇರ್ತದೆ? ಅಲ್ಲ, ಒಳಗಡೆ ಕಾಯಿ ಇರ್ತದೆ, ಹೊರಗೆ ಇದೊಂದು ಎಸಳು. ಇದರ ನಮ್ಮ ಜಾಯಿಕಾಯಿಯ ಪತ್ರೆಯ? ಜಾಯಿ ಕರೆಕ್ಟ್. ಸರಿ, ಲಾಸ್ಟ್ ಒನ್. ಇದು ನಾನು ಲಾಸ್ಟಿಗೆ ಉಳಿಸಿದ್ದು ಅಂತ ಎಂತದಕ್ಕೆ ಅಂತ ಹೇಳಿದ್ರೆ, ಇದು ಏನಿಗೆ ಗೊತ್ತಿರ್ಲಿಕ್ಕೆ ಚಾನ್ಸೇ ಇಲ್ಲ. ಇದನ್ನು ನಂಗೆ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಗೊತ್ತಿಲ್ಲ. ನಾನು ಇವರ ಹತ್ರ ಕೇಳಿದ್ದಾಗ ಎಂತ ಅಂತ ಹೇಳಿ. ಇದನ್ನು ಕೂಡ ಪರಿಮಳಕ್ಕೆ ಹೆಚ್ಚಾಗಿ ಉಪಯೋಗಿಸ್ತಾರೆ ಅಂತ ಹೇಳಿ ಕಾಣ್ಬೇಕು ಅಲ್ವಾ? ಹೌದು, ಪರಿಮಳಕ್ಕೆ ಹೆಚ್ಚಾಗಿ ಉಪಯೋಗಿಸ್ತಾರೆ. ಪರಿಮಳಕ್ಕೆ. ಆದ್ರೆ ನಮ್ಮಲ್ಲಿ ಇದು ಕಾಣ್ಲಿಕ್ಕೆ ಸಿಗುದಿಲ್ಲ. ಪಲಾವ್ಗೆ ಹಾಕೋದು ಜಾಸ್ತಿ. ಪಲಾವಿಗೆ ಉಪಯೋಗಿಸ್ತಾರೆ. ಇದಕ್ಕೆ ಉತ್ತರ ಅಂತೂ ಸ್ಟಾರ್ ಆಗಿರ್ಬೋದು. ಅಲ್ಲ, ಸ್ಟಾರ್ ಅಲ್ಲ. ಇದನ್ನು ನಮ್ಮಲ್ಲಿ ಉಪಯೋಗಿಸಿದ ಕಾರಣ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಸಹ ನಂಗೆ ಅಷ್ಟು
ಐಡಿಯಾ ಗೊತ್ತಾಗ್ತಾ ಇಲ್ಲ. ಎಂತಪ್ಪ ಆದರೂ ನಾನು ಹೇಳ್ತೇನೆ, ಇದು ಪರಿಮಳಕ್ಕೆ ಉಪಯೋಗಿಸುದು. ನಾವು ಪಾಯಸಕ್ಕೆಲ್ಲ ಹಾಕ್ತೇವೆ, ಆದರೆ ಇದು ಅದರಲ್ಲಿ ಮತ್ತೊಂದು ರೀತಿಯ ಒಂದು ಕಾಯಿ. ಇದೆಂತಪ್ಪ ಇದು ಪಲಾವಿಗೆ ಯೂಸ್ ಮಾಡುವಂಥದ್ದು ಅಂತ ಹೇಳಿದ್ರೆ, ಈಗ ಪರಿಮಳಕ್ಕೆ ಯೂಸ್ ಮಾಡಿದ್ರೆ ಏಲಕ್ಕಿ, ಲವಂಗ, ಸ್ಟಾರ್, ಜಾಯಿಕಾಯಿ, ಹೌದು ಲವಂಗ ಯೂಸ್ ಮಾಡ್ಬೋದು. ಮತ್ತೆ ಕಾಯಿ ಅಲ್ಲ ಇದು. ಹೌದು, ನಾವು ಹೆಚ್ಚಾಗಿ ಸ್ವೀಟಿಗೆ ಉಪಯೋಗಿಸ್ತೇವೆ, ಆದ್ರೆ ಇದನ್ನು ಉಪಯೋಗಿಸುದಿಲ್ಲ. ಇದೇ ರೀತಿದು ಮತ್ತೊಂದು ಇದನ್ನು ಪರಿಮಳಕ್ಕೆ ಅಂತ ಹೇಳಿ ಉಪಯೋಗಿಸ್ತೇವೆ. ಇದೇ ರೀತಿ ಇನ್ನೊಂದು ಇದೇ ರೀತಿಯ ಏಲಕ್ಕಿಯ ಅಣ್ಣ. ಕರೆಕ್ಟ್, ಆಲ್ಮೋಸ್ಟ್ ಕರೆಕ್ಟ್. Almost correct. ಇದನ್ನು ಹೆಸರು ನಂಗೆ ಗೊತ್ತಿಲ್ಲ. ಅದು ಹೆಸರು ಗೊತ್ತಿಲ್ಲದ ಕಾರಣ ಮಾಡ್ಲಿಕ್ಕೆ ಕರಿ ಏಲಕ್ಕಿ ಅಂತಾರೆ. ಎಂತ ಕರಿ ಏಲಕ್ಕಿ ಅಂತ? ಹಾ. ಏಲಕ್ಕಿ ತರಾನೇ ಇರ್ತದ? ಕಣ್ ತೆಗೆದು ನೋಡ್ಬೋದು ಈಗ ಎಲ್ಲ ಆಯ್ತಾ? ಮುಗೀತು. ನೋಡಿದ್ರೆ ಆಯ್ತು. ಇಲ್ಲಿ ಈಗ 1 2 3 4 5 6 7 8 9 ನಮ್ಮಲ್ಲಿ ಉಪಯೋಗ ಇಲ್ಲ ಇದು. 14 ಐಟಮ್ ಉಂಟು. 14ರಲ್ಲಿ ಆಲ್ಮೋಸ್ಟ್ ಎಲ್ಲ ಆಯ್ತಲ್ಲ. 13 ಹೇಳಿ. ಗೊತ್ತಿಲ್ಲದ ಕಾರಣ ಇದು ಹೇಳಲಿಲ್ಲ. ಇದು ಗೊತ್ತಿಲ್ಲ ನಂಗೆ. ಇದ್ರೊಳಗಡೆ ಇದಿರ್ತದ ಏಲಕ್ಕಿಯ? ಅದು ಹಂಗೆ ಹಾಕ್ತಾರೆ. ಹೌದಾ? ಹಾ, ಇದ್ರೊಳಗಡೆ ಕಾಳಿದೆ ನೋಡಿ. ಓ, ಎಲ್ಲಿ ಬೆಳಿತಾರಪ್ಪ ಇದು? ಇದು ಬೆಂಗಳೂರಲ್ಲಿ ಉಪಯೋಗ ಜಾಸ್ತಿ ಇದರದ್ದು. ಥ್ಯಾಂಕ್ ಯು, ಹೊಸತೊಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಇದನ್ನು ಹೇಗೆ ಹುಡಿ ಮಾಡಿದ್ರೆ ಜಾಸ್ತಿ ಪರಿಮಳ? ಹಂಗೆ ಹಾಕ್ತಾರೆ, ಇದು ಮಾಡೋದಿಲ್ಲ. ಉಳಿಸಿ ಏಲಕ್ಕಿ ಇದು. ಏಲಕ್ಕಿನೇ. ಕರಿ ಏಲಕ್ಕಿ. ಓಕೆ, ನಮ್ಮಲ್ಲಿ ಉಪಯೋಗ ಇಲ್ಲ. ನಮ್ಮಲ್ಲಿ ಉಪಯೋಗ ಇಲ್ಲ, ಆದ್ರೂ ಬೆಂಗಳೂರಿನಲ್ಲೆಲ್ಲ ಇರ್ಬೋದು, ಆದ್ರೆ ಕೆಲವು ಪ್ರೇಕ್ಷಕರಿಗೆ ಗೊತ್ತಿರ್ಲಿಕ್ಕಿಲ್ಲ. ಹೌದು, ಇಲ್ಲಿ ಒಂದು ಕರಿ ಏಲಕ್ಕಿ ಅಂತ ಹೇಳಿದೆ ನೋಡಿ, ಈ ರೀತಿ ಆಗಿದೆ. ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಅಲ್ಲ? ಇದೊಂದು ಹಾ. ಮಿಸ್ಟೇಕ್ ಆಗಿದೆ. ಮಿಸ್ಟೇಕ್ ಇಲ್ಲ ಹೇಳಿದ್ರಲ್ಲ. ಇದು ಸ್ವಲ್ಪ ಈಸಿ ಆಯ್ತು, ಅಥವಾ ನಾನು ಹೇಳಿದ್ದಂತೂ ಸರಿ ಆಗ್ಲಿಲ್ಲ, ನಂಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಅಷ್ಟು idea ಇಲ್ಲ. ಇಲ್ಲ, ಸರಿ ಇತ್ತು. ಸೊ ನೋಡಿದ್ರಲ್ಲ ಸ್ನೇಹಿತರೆ ಹೆಂಗ ಆಟ ಆಡಿದ್ರು ಅಂತ. ಎಲ್ಲ ಅಡಿಗೆ ಕೋಣೆಯಲ್ಲೆಲ್ಲ ಪರಿಚಯ ಉಂಟು. ಇದೊಂದು ಮಾಡೋದ್ರಿಂದ ಹಾಗಾಗಿ ಎಲ್ಲದರದ್ದು ಪರಿಚಯ ಖಂಡಿತ ಇದ್ದೇ ಇರುತ್ತೆ. ಸೊ ನೋಡೋಣ ನೆಕ್ಸ್ಟ್ ಏನು ಅಂತ ನೋಡೋಣ ಬನ್ನಿ.